ಮೋಮೋಸ್ ತಿನ್ನಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ರೀಲ್ಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದು ನನಗೆ ಯಾರಲ್ಲ, ಟೈಮ್ ಸ್ಪೆಂಡ್ ಮಾಡ್ತು. ನನಗೆ ನನ್ನ ಫ್ರೆಂಡಿಂದ ಕಾಲ್ ಬಂತು. ಡೈರೆಕ್ಟಾಗಿ ಅವಳು ಕೆಳಗಡೆ ಬಾ ಅಂತ ಕರೆದ್ಲು. ಸೊ ಕೆಳಗಡೆ ಹೋದ್ಮೇಲೆ ಗೊತ್ತಾಯಿತು ಹೊರಗಡೆ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಎಲ್ಲಿಗೆ ಅಂತ ಅವಳು ಹೇಳಿಲ್ಲ. ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಇವಳೇ ಹೇಳ್ತಾಳೆ, ನೋಡೋಣ ಎಲ್ಲಿ ಗೊತ್ತಾ ಇದ್ದೀವಿ ಅಂತ. ಬಜ್ಜಿ ತಿನ್ನಕ್ಕೋ ಗೋಬಿ ತಿನ್ನಕ್ಕೋ ಗೊತ್ತಿಲ್ಲ. ಬಟ್ ನಾವು ಡೈರೆಕ್ಟಾಗಿ ಹೋಗಿದ್ದು ಮೋಮೋಸ್ ತಿನ್ನೋಕ್ಕೆ. ಬಟ್ ಅವಳಿಗೆ ಮೋಮೋಸ್ ಇಷ್ಟ ಇಲ್ಲ, ಹಾಗಾಗಿ ಫ್ರೆಂಚ್ ಫ್ರೈಸ್ ತಿಂತೀನಿ ಅಂದ್ಲು. ಬಟ್ ನಾನು ತಿನ್ನೋವರೆಗೂ ಕಾಯ್ಕೊಂಡು ಕುತ್ಕೊ ಅಂತ ಹೇಳ್ಬಿಟ್ಟು ಅವಳನ್ನೇ ಸರ್ವೆಂಟ್ ಮಾಡ್ಕೊಂಬಿಟ್ಟಿದ್ದೆ ನಾನು. ನನ್ನ ಪ್ರತಿ ವಿಡಿಯೋದಲ್ಲಿ ಇವಳು ಕಾಣಿಸುವಾಗ ತುಂಬ ಜನಕ್ಕೆ ಡೌಟ್ ಇದೆ, ಇವಳ ಫೇಸ್ನ ನಾನು ಯಾಕೆ ಬ್ಲರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಯಾಕಂತ ಅಂದರೆ ಅವಳಿಗೆ ವೀಡಿಯೋಸಲ್ಲಿ ಬರೋದು ಇಷ್ಟ ಇಲ್ಲ, ಹಂಗಾಗಿ ನಾನು ಅವಳ ಫೇಸ್ನ ಯಾವಾಗಲೂ ಬ್ಲರ್ ಮಾಡಿರ್ತೀನಿ. ನಾನು ತಿಂತೀನಿ, ಇವಳು ಹಿಡ್ಕೊಂಡಿರ್ತಾಳೆ. ಹೊಡಿತೀನಿ ನಿಮಗೆ. ನಾನೇ ಹೇಳಿದೆ ಅವಳಿಗೆ, ಹೋಗು ನಾನು ತಿಂತಾ ಇರ್ತೀನಿ ತೊಗೊಂಬೋಗು ಅಂತ ಹೇಳ್ಬಿಟ್ಟು. ಅವಳು ತರಕ್ಕಂತ ಹೋದ್ಲು. ಬಟ್ ಅವಳ ಅದೃಷ್ಟಕ್ಕೆ ಅದು ರೆಡಿನೇ ಆಗಿರಲಿಲ್ಲ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ಲು. ನಾನು ಅಲ್ಲೇ ಅವಳನ್ನ ಚುಡಾಯಿಸ್ತಾ ಇದ್ದೆ. ಹೊಡಿತೀನಿ. ನೀನು ಸಾಸಿ ಹಾಕೊಂಬಂದೆ, ನೀನು ತಿನ್ನಲ್ಲ ತಾನೆ? ನಾನು ಸಾಸ್ ತಿಂತೀನಿ. ಈ ಕಡೆ ನಾವು ಫ್ರೆಂಚ್ ಫ್ರೈಸು ಮೋಮೋಸ್ ತಿನ್ಕೊಂಡು ಕುಂತಿದ್ದಾರೆ. ನಮ್ಮ ಫ್ರೆಂಡ್ಸ್ ಆ ಕಡೆ ಬೇರೆ ಏನೋ ತೊಗೊಂಡಿದ್ರು. ಆದರೆ ನಮ್ಮ ಕಣ್ಣು ಅವ್ರ ಕಡೆ ಗಮನನೇ ಸೆಳೆಯಲಿಲ್ಲ. ನಾವು ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೋ. ಈ ಥರ ನಮ್ಮ ಲೈಫು. ನಿಮ್ಮ ಲೈಫ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.